ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಈ ಹಿಂದೆ ವ್ಯಾಜ್ಯಗಳ ಬಗ್ಗೆ ಅಥವಾ ತಂಟೆ ತಕರಾರುಗಳು ಭೂಮಿಗೆ ಸಂಬಂಧಿತವಾಗಿ ಏನೇನಿದ್ದಾವೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬಹಳಷ್ಟು ಜನ ಮಾಡಿದ್ದಾರೆ. ಪೂರ್ಣಫಲದ ಒಂದು ಫಲಿತಾಂಶ ಕೂಡ ಸಿಕ್ಕಿದೆ. ಆದರೂ ಕೂಡ ಈ ದಿನ ಮತ್ತೆ ಭೂಮಿ ವ್ಯಾಜ್ಯದ ಬಗ್ಗೆ ಹೇಳ್ತೀನಿ. ನೋಡಿ, ಭೂ ಸಂಬಂಧಿತ ವ್ಯಾಜ್ಯಗಳು ಕೋರ್ಟು ಕಚೇರಿ ಕಲಾಪ ರಾಜಿ ಸಂಧಾನ, ಹಿರಿಯರ ಮುಂದೆ ಹೋಗಿ ದೈವದ ಮುಂದೆ ಕುಂತು ನನಗೆ ಇದು ಬೇಕು ಅದು ಬೇಕು ಹಾಗೆ ಹೀಗೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಬದಲಾದ ಕಾಲಘಟ್ಟದಲ್ಲಿ ಇಂಥ ಒಂದು ವ್ಯವಸ್ಥೆಗಳು ಬಹಳ. ಹಿಂದೆ ದಾನಕ್ಕೆ ಧರ್ಮಕ್ಕೆ ಭೂಮಿ ಎಷ್ಟೋ ಜನ ಕೊಟ್ಬಿಟ್ಟಿದ್ದಾರೆ, ಮತ್ತೆ ಕೇಳಿಲ್ಲ. ಇವತ್ತು ತಂದೆ ಕೊಟ್ಟಿದ್ದಾನ ಮಕ್ಕಳು ಪ್ರಶ್ನೆ ಮಾಡುವಂಥ ಕಾಲ ಬಂದಿದೆ. ಇದು ಇವತ್ತಿನ ಒಂದು ಸತ್ಯದ ವಾತಾವರಣ. ಭಾಳಷ್ಟು ರಾಜ ಮಹಾರಾಜರು ಇರ್ಬೋದು, ಹಿರಿಯರು ಇರ್ಬೋದು, ಊರಿನ ಗೌಡರು ಪಟೇಲರು ಇಂಥವರೆಲ್ಲ ಬೇಕಾಗಿದ್ದ ಜಾಗವನ್ನು ದಾನ ಕೊಟ್ಟು ಇವತ್ತು ಮರೆತು ಬಿಟ್ಟಿದ್ದಾರೆ. ಅವರು ನಾನು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟೆ. ಈಗ ಏನಾಗ್ಬಿಟ್ಟಿದೆ ಕಾಲಮಾನ, ತಂದೆ ಕೊಟ್ಟಿದ್ದು ದಾನ ಮಗನ ಇನ್ನೊಬ್ಬ ಮಗನ ಕೊಟ್ಟರೆ ಇನ್ನೊಬ್ಬ ಮಗ ಅದೇನು ಕೊಟ್ರಿ ಅಂತ ಕೇಳ್ಕೊಂಡು ಧಾವೆ ಉಡುವಂಥ ಒಂದು ಸಾಧ್ಯತೆಗಳಿರ್ತವೆ. ಅದು ಹೇಗಾದರೆ ಇರಲಿ, ಸ್ವತಃ ಸಹೋದರಿಯರಿರ್ಬೋದು ಸಹೋದರರಿರ್ಬೋದು, ಬಂಧುತ್ವ ಬಳಗತ್ವ ಏನಿದೆ ಈ ಎಲ್ಲವೂ ಕೂಡ ಭೂ ಸಂಬಂಧಿತ ವ್ಯಾಜ್ಯಗಳಲ್ಲಿ ಬಹಳಷ್ಟು ಸಮಸ್ಯಾಪೂರ್ವಕವಾಗಿ ನಡೀತಾ ಇದ್ದಾವೆ. ಇದರ ಒಂದು ವಿಷಯವಾಗಿ ಭಾಳಷ್ಟು ಕಠಿಣತೆ. ಏನೋ ನಮ್ಮ ಪಿತ್ರಾರ್ಜಿತ ಆಸ್ತಿ ಬಂದಿತ್ತು, ಏನೋ ಮಾಡ್ಕೊಂಡು ತಿಂತಾ ಇದ್ವಿ, ಅದ್ರ ಮೇಲೂ ಕೂಡ ಕಣ್ಣು ಬಿತ್ತಲ್ಲ ಅನ್ನುವಂಥ ಒಂದು ವ್ಯಾಕುಲತೆ, ಮಾನಸಿಕತೆ. ಇನ್ನೊಂದು ಕಷ್ಟಪಟ್ಟು ದುಡ್ಡು ಕೂಡಿಗಿಟ್ಟು ದುಡ್ಡಿಗೆ ದುಡ್ಡು ಸೇರಿಸಿ ಒಂದೇನೋ ಒಂದು ಜಾಗ ತಗೊಂತಾರೆ, ಜಮೀನು ತಗೋತಾರೆ. ಹಾಳಾದರೂ ಎಲ್ಲಿಂದನೇ ಬಂದು ಏನಾದರೂ ನಂದು ಅನ್ನೋ ಒಂದು ರೀತಿಯಲ್ಲಿ ತಕರಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮಾಡುವಾಗ ಪತ್ರಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಂಬಿಕೆ ಮಾತು ವಿಚಾರ ಅಂತ ಹೋಗಿ ಭಾಳಷ್ಟು ಜನ ಕೈ ಸುಟ್ಕೊಳೋದು ಭಾಳ. ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ದಿನ ಅವರು ಅನುಭವಿಸುವಂಥದ್ದು ದೊಡ್ಡದಿರುತ್ತೆ. ಜಾಗ ದುಡ್ಡು ಕೊಟ್ಟಿದ್ದೀವಿ, ಜಾಗ ನಂದು ಅನ್ನೋದು ಗೊತ್ತಿದೆ, ಆದರೆ ಜಾಗದ ಪೊಸಿಷನ್ನೇ ಇಲ್ಲ. ಇಷ್ಟೊಂದು ನಿಕೃಷ್ಟವಾಗಿ ಕಾಣತಕ್ಕಂಥ ಜನ ಇರ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಮಾತಿತ್ತು, ಮಾತು ಕೊಟ್ಟರೆ ಮುಗಿದೋಗಿತ್ತು. ಈಗ ಮಾತು ಕೃತಿ ಅನ್ನೋದು ಲೆಕ್ಕಾಚಾರಕ್ಕಿಲ್ಲ, ಲೆಕ್ಕಕ್ಕೂ ಇಡೋದಿಲ್ಲ. ಇಲ್ಲಿ ಏನು ಬರುತ್ತೆ, ಎಷ್ಟಕ್ಕೆ ನಡೆಯುತ್ತೆ, ಎಷ್ಟು ದುಡ್ಡು ಮಾಡ್ಬೋದು, ಇದರ ಮೇಲೆ ನಿಂತಿರುತ್ತೆ. ಯಾಕಂದರೆ ಭೂಮಿಗೆ ಅಷ್ಟೊಂದು ಬೆಲೆಗಳು ದಿನಏಕವಾಗಿ ಬೆಳೀತಾ ಇರೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ಪಡ್ಕೊಳ್ಬೇಕೆಂಬತಕ್ಕಂಥ ಮನೋಭಾವನೆ, ನೈತಿಕತೆ ಇಲ್ಲ. ಮಾತು ಕೊಟ್ಟಿರ್ತಕ್ಕಂಥ ಮಾತು, ಕೊಟ್ಟಿರುವಂತಹ ದಾನ, ಹಾಗೆ ತೊಗೊಂಡಿರ್ತಕ್ಕಂಥ ದುಡ್ಡು, ಅಥವಾ ಅವ್ರಿಗೆ ನಾವು ಏನೋ ಒಂದು ಕೊಟ್ಟಿದ್ದೀವಿ ಮುಗಿದೋಯ್ತು, ನಮ್ಮ ಹಿರಿಕರು ಮಾಡಿದ್ದಾರೆ, ನಮ್ಮ ತಂದೆಯರು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಇಲ್ಲದಿರೋದು. ಏನಂದರೆ ಎಷ್ಟಾಗುತ್ತೆ ಅಷ್ಟು, ಎಷ್ಟು ಸಿಗುತ್ತೆ ಅಷ್ಟು ಒಡ್ಕೊಂಡು ತಿನ್ಬಿಡೋಣ, ಬಂದು ಬಿಡಲಿ, ಇಂಥ ಒಂದು ಲೆಕ್ಕಾಚಾರ. ಕಾಲ ಸಂದರ್ಭ ಸನ್ನಿವೇಶಗಳು ಬಹಳ ಬದಲಾಗ್ತಾ ಇದ್ದಾವೆ. ಇಲ್ಲಿ ನೈತಿಕ ಶಿಕ್ಷಣ ಅನ್ನೋದಿಲ್ಲ. ಅದಕ್ಕೆ ಹೇಳೋದು, ಧರ್ಮದತ್ವವಾಗಿರ್ತಕ್ಕಂತಹ ನ್ಯಾಯಗಳನ್ನು ನಾವು ನೋಡಬೇಕಾಗ್ತದೆ. ಅಥವಾ ಮಕ್ಕಳಲ್ಲಿ ಅಥವಾ ಬೆಳೆಯುವಾಗಲೇ ಆ ಒಂದು ಧಾರ್ಮಿಕವಾದಂಥ ಶಿಕ್ಷಣಗಳು ಬೇಕಾಗುತ್ತೆ. ಧಾರ್ಮಿಕವಾದಂಥ ಶಿಕ್ಷಣದಲ್ಲಿ ಇರೋದು ಒಳ್ಳೆಯದು ಕೆಟ್ಟದ್ದು, ಕೆಟ್ಟದ್ದು ಹೇಳಬೇಡಪ್ಪ, ಸುಳ್ಳು ಹೇಳಬೇಡಪ್ಪ, ಕೊಟ್ಟಿರೋ ಮಾತು ಉಳಿಸ್ಕೊಳಪ್ಪ, ಇಲ್ಲ ಅಂತಂದರೆ ಈ ಕರ್ಮ ಬರುತ್ತೆ, ಈ ಧರ್ಮ ಕಾಪಾಡುತ್ತೆ, ಹೀಗೆ ನಡೆಯುತ್ತೆ ಅನ್ನೋವಂಥ ಮಾತುಗಳು ಬಂದಾಗಲೇ ಅವರು ಅಯ್ಯಪ್ಪ ಬೇಡ, ಆಣೆ ಪ್ರಮಾಣ ಮಾಡಿ ನಾವು ಯಾಕೆ ಕೆಟ್ಟದ್ದಾಗಬೇಕು, ನಮಗೇನೋ ತೊಂದರೆ ಆಗುತ್ತೆ ಅನ್ನೋವಂಥ ಭಯನೋ ಭೀತಿನೋ ಏನೋ ಒಂದು ವಿಚಾರ ಇದ್ದಾಗ ಕೊಟ್ಟು ಮಾತಿನಂತೆ ನಡ್ಕೊತಾರೆ. ಹಿಂದೆ ಏನೋ 10 ವರ್ಷದಿಂದ ಕೊಟ್ಟಿರ್ತಾರೆ, ಅದೇನೋ ಪೇಪರ್ ಆಗಿರೋದಿಲ್ಲ. ಆಮೇಲೆ ನನಗೆ ಜಾಸ್ತಿ ಕೊಡಿ, ಹಂಗೆ ಕೊಡಿ ಹಿಂಗೆ ಕೊಡಿ, ಇಲ್ಲ ಅಂತಂದರೆ ಇದೊಂದು ಜಾಗ ನಿಮ್ಮದಲ್ಲ ನಮ್ಮದು, ಎಲ್ಲ ಒಳಗಡೆ ಹೊಡ್ಕೊಂಬಿಡೋದು, ಖಾತಾ ಮಾಡಿಸ್ಕೊಂಬಿಡೋದು, ಅವ್ರ ಹೆಸ್ರಿಗೆ ಮಾಡ್ಕೊಂಡು ಇವ್ರ ಹೆಸ್ರು ಮಾಡಿಕೊಂಡೆ. ಅಥವಾ ಕಣ್ಣೆದುರುಗಡೆ ಜಾಗ ಇದೆ, ಜಮೀನಿದೆ, ಎಲ್ಲ ಇದೆ, ಬೇಕಂತಲೇ ನಮ್ದು ಇನ್ನೊಂದು 5 ಗುಂಟೆ ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತ ಸರ್ವೆ ಮಾಡಿದ್ರು ಕೇಳಲ್ಲ. ಯಾಕಂದರೆ ದರ್ಪ, ದೌರ್ಜನ್ಯ, ದುರಹಂಕಾರ. ಹಿಂದೆ ಬಲಾಢ್ಯರಾಗಿ ಒಂದು 4-5 ಜನ ಇದ್ದಾಗ ಏನು ಮಾಡ್ತಾರೆ, ಅವರು ಪೌರುಷತ್ವ ಶಕ್ತಿ ತೋರಿಸಿ ಈ ದುರ್ಬಲರ ಮೇಲೆ ಒಂದು ರೀತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುವಂಥ ಜನ. ಹಾಗೆ ಊರ ಕಡೆ ಆ ಕಡೆ ಈ ಕಡೆ 4 ಜನಕ್ಕೆ ಬುಟ್ಟಿ ಹಾಕ್ಕೊಂಡು ಅವರು ಕೂಡ ಇವರಂತಲೇ ಮಾತಾಡೋ ರೀತಿಯಲ್ಲಿ ಮಾಡ್ಕೊಂಡು, ಅಥವಾ ಅವನೇನೋ ಸಂಘ ಸಂಸ್ಥೆ ಇದರಲ್ಲಿ ಓಡಾಡ್ತಾ ಇದ್ದಾನೆ, ಅವನಿಗೆ ಭಾರಿ ಜನ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಅವನ ಪರವಾಗಿ ಅಥವಾ ಅವನ ವಿರುದ್ಧವಾಗಿ ಯಾರೂ ಹೇಳಿದಾರಂಗೆ ಬಾಯಿ ಮುಚ್ಚಿ
ಪಾಪ ಅಮಾಯಕರ ಒಂದು ಜಮೀನು ಜಾಗವನ್ನು ಸಮಸ್ಯೆ ಮಾಡೋದು, ಕಿರಿಕಿರಿ ಮಾಡೋದು, ವ್ಯಾಜ್ಯಗಳನ್ನು ಸೃಷ್ಟಿ ಮಾಡೋದು, ಬರೀ ಹೊರಗಿಂದಂತಲ್ಲ, ಇದು ಸ್ವತಃ ದಾಯಾದಿಗಳಲ್ಲಿ ಇರ್ಬೋದು, ಸಹೋದರರಲ್ಲೂ ಇರ್ಬೋದು. ಈ ರೀತಿಯಾದಂಥ ವಾತಾವರಣ ಈಗ ಪ್ರಸ್ತುತವಾಗಿ ಭೂ ವ್ಯಾಜ್ಯಗಳಲ್ಲಿ ನೋಡ್ತಾ ಇರ್ತೇವೆ. ವ್ಯಾಜ್ಯಗಳು ಬಂದ ಮೇಲೆ ನೋಡಿ ಹೈರಾಣ ಆಗಿಬಿಡುತ್ತೆ ಬದುಕು. ನಿಮ್ಮದು ಅನ್ನೋದಿರುತ್ತೆ, ನಿಮ್ಮ ಅನುಭವಿಸ್ಲಿಕ್ಕೆ ಆಗಲ್ಲ. ನನಗಿಂಥ ಅನ್ಯಾಯ ಆಯಿತು ಅನ್ನೋವಂಥದ್ದು ಮಾನಸಿಕವಾಗಿ ಕೂತ್ಕೊಂಡ್ಬಿಡುತ್ತೆ. ಜಾಗ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಈ ರೀತಿ ತಕರಾರು ಮಾಡ್ಕೊಂಡ್ಬಿಟ್ವಲ್ಲಪ್ಪ, ಈ ರೀತಿ ಸಮಸ್ಯೆ ಆಗ್ತಾ ಇದೆಯಲ್ಲ, ಎಲ್ಲೋಗಬೇಕು, ಯಾರಿಗೆ ಹೇಳಬೇಕು, ಆ ಕಚೇರಿ, ಈ ಕಚೇರಿ, ಆ ಕೋರ್ಟು, ಈ ಕೋರ್ಟು, ಸುತ್ತಾಟ, ಅಲೆದಾಟ. ಹೀಗೆ ಮನುಷ್ಯತ್ವ ಹೇಗೆ ಅಂತಂದರೆ ಅವನು ಮಾನವೀಯತೆ ಇಲ್ಲದೆ ಹಾಗೆ ನಡ್ಕೊಂಡ್ಬಿಡ್ತಾನೆ. ಬರೀ ಇದೇ ಆಲೋಚನೆ. ಇದು ಸರಿಗಿದ್ದಿದ್ರೆ ಅವ್ನು ಬೇರೆ ಏನೋ ಮಾಡ್ತಿದ್ನೋ, ಸಣ್ಣದಾಗಿ ಅಂಗಡಿ ಇಡ್ತಿದ್ನೋ, ಅಥವಾ ಅದರಲ್ಲಿ ಬೆಳೆ ಬೆಳಿತಿದ್ನೋ, ದುಡಿತಿದ್ನೋ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿರ್ತಿದ್ವು. ಅವನ ಒಂದು ಕ್ಷಣ ಕಾಲ ಕಳೆಯೋ ಗಂಟ ಬರೀ ವ್ಯಾಜ್ಯ ವ್ಯಾಜ್ಯ ವ್ಯಾಜ್ಯ, ಅಥವಾ ಜಮೀನು ಸಮಸ್ಯೆ ಹಿಂಗಾಯಿತು ಹಂಗಾಯಿತು, ಮೋಸ ನಡೀತು, ಅದೊಂದು ಇದೊಂದು ಅಂಥೇಳಿ ತಲೆಯಲ್ಲಿ ಕೂರಿಸ್ಕೊಂಡು ಖಿನ್ನತಾ ಸ್ವರೂಪವಾಗಿ ಬಾಳುವಂತಹ ಒಂದು ಪರಿಸ್ಥಿತಿ ದರಿದ್ರವಾಗಿ ಬಂದ್ಬಿಡುತ್ತೆ. ಹೀಗೆ ಮನುಷ್ಯ ಇದು ಅವಶ್ಯಕತೆ ಇದೆಯಾ? ಅನವಶ್ಯಕವಾಗಿರ್ತಕ್ಕಂಥದ್ದು ಬೇಕಂತಲೇ ಮೈ ಮೇಲೆ ಎಳ್ಕೊಂಡು ಸಮಸ್ಯೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇರಲಿ, ಇಂಥ ಸಂಬಂಧಿತ ಬಾಧೆಗಳು ನಿಮಗೆ ಬಾಧಸ್ಥರನ್ನಾಗಿ ಮಾಡ್ತಾ ಇದ್ದರೆ ಒಂದು ಭುಜಪತ್ರೆಯಲ್ಲಿ ಈ ಯಂತ್ರವನ್ನು ಬರೀರಿ. ನೋಡಿ, ಯಂತ್ರ ಸ್ವರೂಪ ಹೀಗಿದೆ. 4 ಕಾಲಮ್ ಅಡ್ಡ ಮತ್ತು 4 ಕಾಲಮ್ ಉದ್ದವಾಗಿರುತ್ತೆ. ಮೊದಲನೇ ಕಾಲಮ್ನಲ್ಲಿ 8, 4, 7, 1, ಎರಡನೇ ಭಾಗದಲ್ಲಿ 6, 2, 7, 5, ತದನಂತರವಾಗಿ 3, 9, 2, 6, ತದನಂತರವಾಗಿ 3, 5, 4, 8, ಕೊನೆಯದಾಗಿ 8. ಈ ಯಂತ್ರವನ್ನು ಭುಜಪತ್ರೆಯಲ್ಲಿ ಕಪ್ಪು ಶಾಯಿ ಅಥವಾ ಮಸಿಯಲ್ಲಿ ಬರೆದು ತಾವು 21 ದಿನಗಳ ಕಾಲ ಇದನ್ನು ಒಂದು ಜಾಗದಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಪೂಜೆ ಮಾಡೋದು ಧೂಪ ದೀಪ ನೈವೇದ್ಯಗಳಿಂದ ತಾವು 21 ದಿನಗಳ ಕಾಲ ಪೂಜೆ ಮಾಡಿ ನಂತರ ಈ ಯಂತ್ರವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವ ಜಾಗದಲ್ಲಿ ಸಮಸ್ಯೆ ಇದೆ, ತೊಂದರೆ ಇದೆ, ವ್ಯಾಜ್ಯಗಳಿದ್ದಾವೆ, ಆ ಜಾಗದ ಮಧ್ಯಭಾಗದಲ್ಲಿ ತೆಗೆದು 1-2 ಅಡಿ ಆಳ ತೆಗೆದು ಇದನ್ನು ಹಾಕಿ ಮಣ್ಣು ಮುಚ್ಚಿಬಿಡಿ. ಖಂಡಿತವಾಗಿ ವ್ಯಾಜ್ಯ ಸ್ವರೂಪಗಳು ಶಮನ ಆಗಲಿಕ್ಕೆ ಬರುತ್ತೆ. ಅದು ರಾಜ್ಯ ಸಂಧಾನನೋ ಅಥವಾ ನಿಮ್ಮದಿದ್ದರೆ ಅದು ವಿಜಯ ಪ್ರಾಪ್ತಿ, ಎಲ್ಲ ರೂಪದಲ್ಲಾದರೂ ಯಾವುದೇ ರೂಪದಲ್ಲಾದರೂ ಕೂಡ ನಿಮಗೆ ಆ ಜಾಗದ ಬಲ ಹಾಗೆ ಜಾಗದ ಮೇಲೆ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿಮಗೆ ಸಿಗುತ್ತೆ. ನೋಡಿ, ಅದು ನ್ಯಾಯವಾಗಿ ನಿಮ್ಮ ಜಾಗ ಆಗಿದ್ದರೆ ಖಂಡಿತವಾಗಿ ಈ ಪರಿಹಾರದಿಂದ ಸಿಗುತ್ತೆ. ಕಂಡೋರ್ ಜಾಗಕ್ಕೆ ಹೋಗ್ಬಿಟ್ಟು ನೀವು ಹಾಕ್ತೀನಿ ಅಂದರೆ ಇದು ನಿಮಗೆ ಸಿಗೋವಂಥದ್ದಲ್ಲ. ನ್ಯಾಯವಾಗಿ ಅದು ನಿಮ್ಮದಿರಬೇಕು, ನೀವು ತೊಗೊಂಡಿರಬೇಕು, ಅಥವಾ ನೀವು ದುಡ್ಡು ಕೊಟ್ಟಿರಬೇಕು, ಅಥವಾ ನಿಮ್ಮ ತಂದೆ ತಾಯಿಯಿಂದ ಬಂದಿರಬೇಕು. ಇದು ಹೀಗೆ ಇದನ್ನು ಮಾಡಿ ಖಂಡಿತ ನಿಮಗೆ ವ್ಯಾಜ್ಯಗಳಲ್ಲಿ ಭೂ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆಯ ವಿಳಾಸ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲಲ್ಲಿದೆ. ಬರೋರು ಮೊದಲೇ ಸಮಯವನ್ನು ಒಂದು ಸ್ಥಿತಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.